ಈಗ ತಾನೇ ಒಂದು ಒಳ್ಳೆ ಹಾಸ್ಯ ಸಿನಿಮಾ ನೋಡ್ಕೊಂಬಂದೆ. ಒಂಥರ ವಿಚಿತ್ರವಾಗಿದೆ ಸಿನಿಮಾ, ಬಟ್ ಅಷ್ಟೇ ಚೆನ್ನಾಗಿದೆ. ಅವನು ಹುಡುಗ ಅಂತ ನಿಜವಾಗ್ಲೂ ಗೆಟಪ್ ಅಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಅವನ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಮಧು ಅವರು ಕಾಕಾ ರೋಲ್ ಅಲ್ಲಿ ನಿಜವಾದ ಡೈರೆಕ್ಟರ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಮೂಲಿ ಸಿನಿಮಾಗಿಂತ ಮಾಮೂಲಿ ಫ್ಯಾಮಿಲಿ ಸ್ಟೋರಿ, ಅದೇ ವಿಲನ್ನು, ಅದೇ ಕತೆ, ಅದೇ ಹೀರೋಯಿನ್ ಇದೆಲ್ಲ ನೋಡಿ ನೋಡಿ ಬೇಜಾರವ್ರಿಗೆ ಇದೊಂದು ಒಳ್ಳೆ ಊಟ ಅಂತ. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ದೇ ರಿಯಲಿ ಲವ್ ಇಟ್. ಸಿನಿಮಾ ಒಂಥರ ಕೆಲವು ಕಡೆ ಅಂತ ಸಿನಿಮಾ ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಎಲ್ಲೂ ಬೇಜಾರು ಅಂತ ಅನ್ಸಲ್ಲ. ಅಟ್ಲೀಸ್ಟ್ ಒಂದು 3 hours 2.5 hours ವಿ ಕ್ಯಾನ್ ಎಂಜಾಯ್ ದ ಮೂವಿ. ಖುಷಿ ಅನ್ಸುತ್ತೆ ತುಂಬಾ ಒಂಥರ. ನಂಗಂತೂ ತುಂಬಾ ಇಷ್ಟ ಆಯ್ತು ಪಿಕ್ಚರ್ ಅಂತೂ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀವು ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸಹಕಾರ ಕೊಡಿ. ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ, ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು, ಎನ್ಕರೇಜ್ ಮಾಡಬೇಕು. ಧನ್ಯವಾದ. ಆದರೆ ಅದ್ರ ಹಿಂದ್ಗಡೆ ಇರೋ ಒಂದು ಎಫರ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಎಸ್ಪೆಷಲಿ ಈ ಸಿನಿಮಾದ ಹೀರೋಯಿನ್ ಕಮ್ ಹೀರೋ ಅಂತ ಹೇಳ್ಬೋದು, ದೀಪಕ್ ಅವರು ಆ ಹುಡುಗಿ ವೇಷನ ಹಾಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವೂ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರೇ ನಮ್ಮನ್ನ ಇಡೀ ಸಿನಿಮಾನ ನಮ್ಮನ್ನ ನಗಿಸ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟರ್ಲ್ಲೂ ಅವರು ಒಂದೊಂದು ಸ್ಯಾರಿ ಹಾಕೊಂಡು ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕೊಂಡು ಬಂದಾಗ ಸುಮ್ಮನೆ ಅವರು ನೋಡ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಂದನೇ ಒಂದು ಮಿಸ್ಟರ್ ರಾಣಿಗೆ ಒಂದು ಕಳೆ ಬಂದಿದೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ. ಅದನ್ನ ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಇದೊಂದು ಒಳ್ಳೆ ಮನೋರಂಜನೆ ಇರುವಂಥ ಒಂದು ಸಿನಿಮಾ. ಇದು ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಟ್ರೈ ಮಾಡಿರುವಂಥ ಸಿನಿಮಾ. ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿರ್ತೀರಾ, ಆ ಥರ ಬೇರೆ ಥರದ ಸಿನಿಮಾಗಳೆಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಅದು ಒಂದು ಹೊಸ ಟೀಮ್ ಮಾಡಿದೆ. ಸೊ ಅದ್ರ ಟಿಕೆಟ್ ಕೂಡ 19 ರೂಪೀಸ್ ಇಟ್ಟಿದ್ದಾರೆ. ದಯವಿಟ್ಟು ಇದನ್ನು ಕನ್ನಡ ಪ್ರೇಕ್ಷಕರು ಬಂದು ಅದನ್ನು ಆಶೀರ್ವಾದ ಮಾಡಬೇಕು, ನೋಡಬೇಕು ಸಿನಿಮಾನ. ಒಂಥರ ಯಂಗ್ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡಬೇಕು. ದೀಪಕ್ ಅಂತವರು ಒಂದು ಅಸೆಟ್ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾದ ನಿರ್ದೇಶಕರು ಹೊಸ ಪ್ರಯತ್ನ, ಹೊಸ ಕಾನ್ಸೆಪ್ಟ್ನ ತೆರೆ ಮೇಲೆ ತರ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ರಾಣಿನ ವಾಚ್ ಮಾಡಿ. ಎಲ್ರಿಗೂ ನಮಸ್ಕಾರ. ಕನ್ನಡಕ್ಕೆ ಹೊಸ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳೋದು ತಪ್ಪೇನಿಲ್ಲ ಆ್ಯಕ್ಚುಲಾಗಿ. ಸೊ ನಾನು ದೀಪಕ್ನ ಮತ್ತು ವತ್ಸನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಹಾಗೂ ದೀಪಕ್ ಜೊತೆ ನಾಟಕನೂ ಮಾಡಿದ್ದೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳೋಕ್ಕೆ ತಪ್ಪೆ ಅಂತ ಇಲ್ಲವೇ ಇಲ್ಲ. ಅಷ್ಟೊಂದು ನಾನು ಸಿನಿಮಾ ಬಗ್ಗೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ, ಕಾಮಿಡಿ ಇದೆ. ಅದ್ರ ಜೊತೆಗೆ ಒಂದು ಸಿಚುವೇಷನಲ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ, ಬಟ್ ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತಲೂ ಇದೆ. ನಾನು ಕೇಳ್ಕೊಡೋದು ಮುಂದೆ ನನಗಂತೂ ಜಾಸ್ತಿ ಮಾತಾಡೋಕ್ಕಂತೂ ಬರಲ್ಲ. ಎಲ್ಲರೂ ಬಂದು 7ನೇ ತಾರೀಕು ಸಿನಿಮಾ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇಬ್ಬರೂ ಬಹಳ ಅದ್ಭುತವಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಇದನ್ನು ಇಂಟರ್ಕಟ್ಸ್ ಆಗಲಿ, ಹಾಗೆ ಒಂದಷ್ಟು ಎಮೋಷನ್ಸ್ ಆಗಲಿ, VFX ಆಗಲಿ, ಎವ್ರಿಥಿಂಗ್ ಇಸ್ ಗುಡ್, ಎಸ್ಪೆಷಲಿ ವಿತ್ ದ ಮ್ಯೂಸಿಕ್ ಆಲ್ಸೋ ಸೂಪರ್ ಆಗಿದೆ. ಮಿಸ್ಟರ್ ರಾಣಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜಾ ಫಾರ್ ಬೀಯಿಂಗ್ ದಿಸ್ ಫ್ರೆಂಡ್. ಇದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ನಾನು ಏನು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ವೆರಿ ಟರ್ನಿಂಗ್ ಪಾಯಿಂಟ್ ಒಂದಷ್ಟಿದೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಏನಾದ್ರು ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಇದೆಯಾ? ಜನರಲ್ ಬೈಟ್ ತೊಗೊಳ್ಳೋದು. ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಏನಾದರೂ ಇದೆಯಾ ಅಥವಾ ಜನರಲ್ ಬೈಟ್ ತೊಗೊಂಡ್ಬಿಡೋದು? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಈಗ ಒಳ್ಳೆ ಕೆಳಗೆ ಬಂದರೆ ಕಾಣಲ್ಲ ಮೇಲೆ ಇರಪ್ಪ. ಇಲ್ಲ, ಥ್ಯಾಂಕ್ ಯು. ಮೇಲ್ ಕಳಿಸ್ತಾ ಇರೋದು. ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಪ್ರೀಮಿಯರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು. ನಾವು ಅಂದ್ಕೊಂಡಿದ್ದು ಪಂಚಸ್ಗೆ, ನಾವು ಅಂದ್ಕೊಂಡಿದ್ದು ಕಾಮಿಡಿ ಲೈನ್ಗೆ ಎಲ್ಲರೂ ನಗ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಇದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ. ಥಿಯೇಟ್ರ್ ಫೀಲ್ಡ್ ಆಗಬೇಕು ಅಂದರೆ ನೀವು ನಾಡಿದಿಂದ ಸಿನಿಮಾ ಬರ್ತಾಯಿದೆ. ದಯವಿಟ್ಟು ಮುಹೂರ್ತ ಅಂತಲ್ಲ, ದಯವಿಟ್ಟು ಎಲ್ಲರಿಗೂ ಹೇಳಿ ಸಿನಿಮಾ ನೋಡಿರೋರು ರಿವ್ಯೂ ಬರ್ದಾಗ. ಥ್ಯಾಂಕ್ ಯು ಸೋ ಮಚ್. ಮಂಜಾ, ನಾನು ಸ್ಕ್ರಿಪ್ಟ್ ಎಲ್ಲ ಮೊದಲು ಓದ್ತಿದ್ದಾಗ ಅಥವಾ ಬಂಗಾರಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ, ನಾವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದಾಗ ತುಂಬ ಮಜಾ ಬರ್ತಾಯಿತ್ತು ನಮಗೆ. ಇಂಪ್ರೂವೈಸ್ ಮಾಡ್ತಾಯಿದ್ವಿ, ರಿಹರ್ಸಲ್ ಮಾಡ್ತಾಯಿದ್ವಿ, ಅಲ್ಲೇ ನಾವು ಮಜಾ ಮಾಡ್ತಾಯಿದ್ವಿ. ಆ ಮಜಾ ಐ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್. ಅಂದರೆ ಇವತ್ತು ಯಾರು ಆಡಿಯನ್ಸ್ ನೋಡಿದ್ದೀರಾ, ಪ್ರತಿ ಸಲ ನೀವು ನಕ್ಕಾಗ ನಮಗೆ ಖುಷಿ ಆಗ್ತಿದೆ.
ಯಾಕೆಂದರೆ ನಾವೆಷ್ಟು ಮಜಾ ಮಾಡಿದ್ದೀವಿ ಅಷ್ಟೇ ಕಚ್ಚುಗಳಿನ ನಾವು ಆಡಿಯನ್ಸಿಗೆ ಕೊಡುವಂಥ ಒಂದು ಸನ್ನಿವೇಶ ಅದು ಒದಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟಂಥ ಇಡೀ ಪ್ರೊಡಕ್ಷನ್ ತಂಡ ಆಗಲಿ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್, ಅಂದರೆ ನಾವು ಒಂದು 2 ಕ್ಷಣ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡಿದರೆ ಮಾತ್ರ ಕಾರಣ. ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಆ್ಯಂಡ್ ಮೇಕಪ್ನಲ್ಲಿ ನಂಗೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರ ಹೆಸರು ಮೆನ್ಷನ್ ಮಾಡಲೇಬೇಕು. ಸುಮಾ ಆ್ಯಂಡ್ ಚಂದನ ಅದರ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಸಿಂಗಲ್ ಡೇ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರಿಗೂ ವೆರಿ ವಾರ್ಮ್ ಇನ್ವಿಟೇಷನ್. 7ನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಾ ಇದೆ. ಬನ್ನಿ, ಸ್ವಲ್ಪ ನಕ್ಕು ನಲಿದು ಆರಾಮಾಗಿ ಜೀವನ ನೋಡೋಣ. ಕಮ್ ಎಂಜಾಯ್ ಮಾಡಿ. ದೆರ್ ಇಸ್ ರೊಮ್ಯಾನ್ಸ್, ದೆರ್ ಇಸ್ ಥ್ರಿಲ್ಲರ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ದೆರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಲಾಟ್ ಆಫ್ ಕಾಮಿಡಿ ಇನ್ ದ ಫಿಲ್ಮ್. ಬನ್ನಿ, ಕುಟುಂಬ ಸಮೇತವಾಗಿ ಬಂದು ಚಿತ್ರನ 99 ರೂಪಾಯಿಗೆ ನೋಡ್ಕೊಂಡು ಹೋಗುವಂಥ ಅವಕಾಶ ಕರ್ನಾಟಕದಾದ್ಯಂತ ಎಲ್ಲರೂ ಬನ್ನಿ. ಎಲ್ಲರಿಗೂ ಹೇಳೋದೇನೆಂದರೆ ಈ ಮೂವಿ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ. ಇದನ್ನು ಡೈರೆಕ್ಟ್ ಮಾಡ್ತಕ್ಕಂಥ ಮಧುಚಂದ್ರ ಅವ್ರಿಗೆ ನಾನು ತುಂಬ ಕಂಗ್ರಾಟ್ಸ್ ಹೇಳ್ತೀನಿ. ಅವ್ನು ನನ್ನ ಮಗ, ನಾನು ಭಾಳ ಹೆಮ್ಮೆ ಆಗುತ್ತೆ ನನಗೆ ಹೇಳೋದಕ್ಕೆ. ನನ್ನ ದೊಡ್ಡ ಮಗ ಅವನು ಮಧುಚಂದ್ರ ಅಂತ. ಆಮೇಲೆ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡತಕ್ಕಂಥ ದೀಪಕ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚೆನ್ನಾಗಿದೆ ಮೂವಿ. ನನಗೆ ಒಂದೊಂದು ಸೀನು ನೆನೆಸ್ಕೊಂಡು ತುಂಬ ನಗು ಬರ್ತದೆ. ಇವಾಗಲೂ ಅಷ್ಟೇ ನೆನೆಸ್ಕೊಂಡು ನಗು ಬರ್ತದೆ. ಅದು ಕಾಕ ಪಾತ್ರ ಮಾಡಿದ ಡೈರೆಕ್ಟ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ನೋಡಬೇಕಾ ಸಿನಿಮಾನೇ. ಮನೆಯಲ್ಲಿ ನಾವು ಮೂವಿಗೆ ಥಿಯೇಟ್ರಿಗೆ ಏನಕ್ಕೆ ಬರೋದು ಅಂದರೆ ಸ್ವಲ್ಪ ಬೇಜಾರು ಇದೆಲ್ಲ ಕಡಿಯೋದಕ್ಕೋಸ್ಕರ ಬರ್ತೀವಿ. ಅದರಿಂದ ಫಸ್ಟಿಂದ ಎಲ್ಲ ಕಡೆ ತನಕ ಮೂವಿ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು. ನನ್ನ ಮಗ ಅಂತ ನಾನು ಹೇಳ್ಕೊಳ್ಳಲ್ಲ, ಮೂವಿ ಇಷ್ಟ ಆಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದ ಚಿತ್ರ ಆಗಿದೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಋತ್ವಿಕ್ ಮುರಳೀಧರ್. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಒಂದು ಸಾಂಗ್ ಮಾಡಿದ್ದೀನಿ. ಈಗ ಜಸ್ಟ್ ನಾವು ಪ್ರೀಮಿಯರ್ ಶೋ ಮುಗಿಸಿದ್ವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಫ್ರೈಡೆಯಿಂದ ಸಿನಿಮಾ ಥಿಯೇಟರ್ಸಲ್ಲಿರುತ್ತೆ. ಜಸ್ಟ್ ಫಾರ್ 99 ರೂಪೀಸ್ ಟಿಕೆಟ್ಗೆ ಬಿಟ್ಟಿದ್ದಾರೆ ಫಿಲಮ್ನ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಇಂಥ ಕಂಟೆಂಟ್ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಚ್ ಅ ವಂಡರ್ಫುಲ್ ರೆಸ್ಪಾನ್ಸ್. ನನ್ನ ಹೆಸರು ನವೀನ್ ಅಂತ. ಈ ಸಿನಿಮಾ ಸೌಂಡ್ ಇದೆ. ಸೌಂಡಲ್ಲಿ ತುಂಬ ಕೆಲಸ ಇರ್ತದ್ರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಟೆಕ್ನಿಕಲಿ ಯಾವುದು ಏನೋ ಬಿಟ್ಕೊಡದೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಇದೆ ಇದಕ್ಕೆ, ಈ ಸಿನಿಮಾಗೆ ವರ್ಕ್ ಮಾಡಿರೋದು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಸೌಂಡ್ ಜೊತೆ ವಿಜುವಲ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ. ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ. ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಬಂದು ಇವತ್ತು ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಏನೋ ಒಂದು ನಾವು 150 ಜನ ಫ್ಯಾಮಿಲಿ ಸೇರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ. ಒಂದು ಕಾಮಿಡಿ ಹಿನ್ನೆಲೆನಲ್ಲೇ ಎಲ್ರಿಗೂ ಒಂದು ರೀಚ್ ಆಗುವಂಥ ಸಿನಿಮಾ. ಅಂದರೆ ಯಾವ ಥರ ಅಂತಂದರೆ, ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂತಂದರೆ, ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ. ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ, ಲೈಟ್ ಬಾಯ್ ಆಗಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಎಡಿಟರ್ಗಳಾಗಿದ್ದಾರೆ. ನಿಮಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿದ್ದಾರೆ, ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು 10 ವರ್ಷದಿಂದ. ಸೊ ಆವಾಗ ನನಗನ್ಸಿದ್ದು ಯಾಕೆ ಹಿಂಗಾಗುತ್ತೆ. ಸೊ ಕೊನೆಗೆ ಅವ್ರಿಗೆ ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತಾರೆ ಲೈಫಲ್ಲಿ ಕೊನೆವರೆಗೂ. ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರ್ಯಾಜಿಡಿ. ಆ್ಯಕ್ಚುಲಾಗಿ ಎಲ್ಲರ ಲೈಫಲ್ಲಿ ನಡೆಯುವಂಥ ಟ್ರ್ಯಾಜಿಡಿ. ಆ ಟ್ರ್ಯಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಬ್ಬ ಹುಡುಗ ಈಗ ಎಲ್ರಿಗೂ ಏನು ಪ್ಯಾಷನ್ ಇರುತ್ತೆ, ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ನು ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದರೆ ಏನಾಗುತ್ತೆ, ಅವನೆಲ್ಲೂ ಅವನು ಆ ಪ್ಯಾಷನ್ನ ಬಿಡದೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೋದರೆ ಅದು ಯಾವ ಥರ ಟ್ವಿಸ್ಟ್ ತೊಗೋಬೋದು. ಈ ಥರ ಯೋಚನೆ ಮಾಡಿ ಏನೋ ಒಂದು ಮಾಡಿರೋವಂಥ ಒಂದು ಪ್ರಯತ್ನ. ನಾ ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ಒಂದು 10 ಶೋ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಳಿಗೆ. ಸೊ ಎಲ್ಲರೂ ನೋಡಿ ಇಷ್ಟಪಟ್ಟು ಇದನ್ನು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ನೀವು ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ಮೂವಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮಿಸ್ಟರ್ ರಾಣಿ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಈ ಸಿನಿಮಾನ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಏನು ಇಷ್ಟಪಡ್ತಾರೆ ಅಂತಂದರೆ ಒಂದು ಕಾಮಿಡಿ ಸಿನಿಮಾ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು ನಮಗೆ ನೋಡೋಕ್ಕೆ ಅಂತ ತುಂಬ ಇಷ್ಟಪಡ್ತಾರೆ. ಆದರೆ ಅಂಥ ಸಿನಿಮಾಗಳು ಈ ನಡುವೆ ಬರ್ತಾ ಇಲ್ಲ. ಅದನ್ನು ನೋಡೋಕ್ಕೆ ಸೂಕ್ತವಾದ ಸಿನಿಮಾ ಅಂತ ಅಂದರೆ ನಮಗೆ ಮಿಸ್ಟರ್ ರಾಣಿ. ನಿಜವಾಗ್ಲೂ ಕೂತ್ಕೊಂಡು 2-2.5 ಗಂಟೆ ಏನು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಅನ್ನೋದು ವ್ಯಕ್ತ ಆಗುತ್ತೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮೂವಿ ಯಾವುದು ಅಂತ ಕೇಳಿದ್ರೆ ನಾನು ಮಿಸ್ಟರ್ ರಾಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದರಲ್ಲಿ ದೀಪಕ್ ಹೀರೋ ಆಗಿ ಮಾಡಿದ್ದಾರೆ. ಅವ್ರನ್ನ ದೀಪಕ್ ಹೀರೋ ಆಗಿ ಇಷ್ಟಪಡಬೇಕಾ, ಹೀರೋಯಿನ್ ಆಗಿ ಇಷ್ಟಪಡಬೇಕಾ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕೆಂದರೆ ಇವರು ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ಹಿಟ್ ಆದಮೇಲೆ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ. ನಾನೇ ಭವಿಷ್ಯ ಹೇಳ್ಬಿಟ್ಟೆ ನೋಡಿ ಆಗಲೇ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿ. ಈ ಸಿನಿಮಾ ಹಿಟ್ ಆದಮೇಲೆ ದೀಪಕ್ ಅವ್ರಿಗೆ ನಟ ಆಗಿ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಹೀರೋಯಿನ್ ಆಗಿ ಚಾನ್ಸ್ ಬರುತ್ತೆ. ಅವ್ರು ನಿಜವಾಗಿ ಕನ್ಫ್ಯೂಸ್ ಆಗ್ತಾರೆ, ನಾನು ಹೀರೋ ಚೂಸ್ ಮಾಡ್ಕೋಬೇಕಾ, ಹೀರೋಯಿನ್ ಆಗಿ ಚೂಸ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ಎರಡೂ ಪಾತ್ರಕ್ಕೆ ಅವ್ರಿಗೆ ಅವಾರ್ಡ್ ಬಂದ್ರೂ ಇದರಲ್ಲಿ ಇದೇ ಇಲ್ಲ, ಸಂಶಯನೇ ಇಲ್ಲ. ಅಂತ ಒಂದು ಸಿನಿಮಾ ಎಲ್ಲರೂ ಇದನ್ನು ನೋಡಿ ಮೆಚ್ಚಿ ಒಂದು ಪ್ರಮೋಟ್ ಮಾಡಬೇಕು ಅಂತ ನಾನು ಎಲ್ರಿಗೂ ಈ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಸೊಸೆ ಇದರಲ್ಲಿ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ದೇಶಕರು ಏನಿದ್ದಾರೆ ಮಧುಚಂದ್ರ, ಅವರ ಮದರು ಅಂದರೆ ನನ್ನ ಅತ್ತೆ, ಇವರು ವಸಂತ ಅವರು. ಈ ಸಿನಿಮಾವನ್ನು ನಿರ್ದೇಶಿಸಿದಂತಹ ಮಧುಚಂದ್ರ ಅವರ ಪತ್ನಿ ನಾನು ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾನು ಸುನೀತಾ ಅಂತ ಅವರು ಬಯಸ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳ್ತೀನಿ, ಈಗ ತಾನೇ ಮಾತಾಡಿ ಹೋದ್ರಲ್ಲ, ಮಂಜು ಮಾಂಡವ್ಯ, ಅವನು ನನ್ನ 2ನೇ ಮಗ. ಸೊ ನಮ್ಮ ಇಡೀ ಕುಟುಂಬನೇ ಕಲೆಯ ಆರಾಧನೆಯಲ್ಲಿ, ಕಲೆಯ ಸೇವೆಯಲ್ಲಿ ಇರುವಂಥದ್ದು. ಪ್ಲೀಸ್ ಎಲ್ಲರೂ ಪ್ರಮೋಟ್ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಈ ಸಿನಿಮಾ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಸೊ ಮಿಸ್ಟರ್ ರಾಣಿ ದೀಪಕ್ ಅವ್ರನ್ನ ನಾವು 2-2.5 ವರ್ಷದಿಂದ ಬಂದು ಕಾಪಾಡ್ಕೊಬಂದು ಈಗ ನಾಳಿದ್ದು ರಿಲೀಸ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನೀವೆಲ್ಲ ನೋಡಿದ್ದೀರಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಬಂದು ಎಲ್ಲರಿಗೂ ಹಂಚಬೇಕು, ಒಳ್ಳೆ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ನಾನು ಸಹ ನಿರ್ಮಾಪಕನಾಗಿ, ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕನಾಗಿ ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಚಾಚಿ 420 ಜ್ಞಾಪಕ ಆಗುತ್ತೆ. ಈ ಮೂವಿನ ಮಿಸ್ಟರ್ ರಾಣಿ ಅಂತಲೂ ಕರಿಬೋದು, ಕಾಕಾ 420 ಅಥವಾ ಮಿಸ್ಟರ್ 420 ಅಂತಲೂ ಕರಿಬೋದು. ಈ ಸಿನಿಮಾ ನೋಡಿ ಆಚೆ ಬಂದಾಗ ನಮಗೆ 3-4 ಪಾತ್ರಗಳು ತಲೆಯಲ್ಲಿ ಉಳ್ಕೊಳ್ತವೆ. ಒಂದು ಕಾಕಾ ಕ್ಯಾರೆಕ್ಟ್ರು, ಒಂದು ಮಿಸ್ಟರ್ ರಾಣಿ ಕ್ಯಾರೆಕ್ಟ್ರು ಮತ್ತು ನಮ್ಮ ಮಂಜು ಅವ್ರ ಕ್ಯಾರೆಕ್ಟರ್ಗಳು ತುಂಬ ಅದ್ಭುತವಾಗಿ ಮೂವಿ ಬಂದಿದೆ. ಈ ಮೂವಿಯಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟು, ವಯಸ್ಕರಿಗೆ ರೊಮ್ಯಾಂಟಿಕ್ಕು ಮತ್ತು ಸೀನಿಯರ್ಸ್ಗಳಿಗೆ ಇದೊಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಬಂದಿದೆ. ತುಂಬ ಅದ್ಭುತವಾಗಿದೆ. ವಿಶ್ ಯು ಗುಡ್ ಲಕ್ ಫಾರ್ ಮಿಸ್ಟರ್ ರಾಣಿ ಆ್ಯಂಡ್ ಟೀಮ್ ಆ್ಯಂಡ್ ಹ್ಯಾವ್ ಎ ಗುಡ್ ಟೈಮ್.